ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣನನ್ನ ಬಂಧಿಸಲಾಗಿದೆ. ಡಿಬಿ ನಟೇಶ್ ನೀಡಿದಂತಹ ದೂರಿನ ಮೇಲೆ ಬಂಧಿಸಲಾಗಿದೆ. ಸೈಬರ್ ಪೊಲೀಸರಿಂದ ಸ್ನೇಹಮಯಿ ಕೃಷ್ಣ ಅರೆಸ್ಟ್ ಆಗಿರುವಂತದ್ದು. ಮುಡಾ ಮಾಜಿ ಆಯುಕ್ತ ಡಿಬಿ ನಟೇಶ್ ದೂರನ್ನ ನೀಡಿರ್ತಾರೆ. ಸೈಬರ್ ಪೊಲೀಸರು ಸ್ನೇಹಮಯಿ ಕೃಷ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಡಿಬಿ ನಟೇಶ್ ಅವರು ದೂರ ನೀಡಿರ್ತಾರೆ. 1.5 ಕೋಟಿ ಕೊಟ್ಟು ಪ್ರಮೋಷನ್ ಪಡೆದುಕೊಂಡಿರುವಂತಹ ಆರೋಪ ಕೇಳ್ಬರ್ತಾ ಇರುವಂತದ್ದು ಸ್ನೇಹಮಯ್ಯ ಕೃಷ್ಣ ಆಗಿದೆ. ನಿನ್ನೆ ಸೈಬರ್ ಪೊಲೀಸರಿಗೆ ಡಿಬಿ ನಟೇಶ್ ಅವರು ದೂರನ್ನ ಕೊಟ್ಟಿರ್ತಾರೆ. ಅದರ ಅನ್ವಯ ಈಗ ಸ್ನೇಹಮಯಿ ಕೃಷ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಪ್ರಮೋಷನ್ ಪಡೆದುಕೊಂಡಿದ್ದಾರೆ. 1.5 ಕೋಟಿ ಲಂಚ ಕೊಟ್ಟು ಅನ್ನುವಂತ ಆರೋಪವನ್ನ ಡಿಬಿ ನಟೇಶ್ ಅವರು ಸ್ನೇಹಮಯಿ ಕೃಷ್ಣ ವಿರುದ್ಧ ಮಾಡಿರುವಂತದ್ದು. ಈಗ ಅರೆಸ್ಟ್ ಮಾಡಲಾಗಿದೆ. ಈಗ ಆರೋಪಿ ಸ್ಥಾನದಲ್ಲಿ ಸ್ನೇಹಮಯಿ ಕೃಷ್ಣ ಇರುವಂತದ್ದು. ಸೈಬರ್ ಪೊಲೀಸರು ಸ್ನೇಹಮಯಿ ಕೃಷ್ಣನನ್ನ ಅರೆಸ್ಟ್ ಮಾಡಿದ್ದಾರೆ. ಮುಡಾ ಮಾಜಿ ಆಯುಕ್ತ ಡಿಬಿ ನಟೇಶ್ ದೂರನ್ನ ನೀಡಿರುವಂತದ್ದು. ಪ್ರಮೋಷನ್ಗಾಗಿ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿಸ್ಕೊಂಡಿದ್ದಾನೀತ ಅಂತ ದೂರನ್ನ ನೀಡಿರುವಂತದ್ದು. ಇದರ ಅನ್ವಯ ಸೈಬರ್ ಪೊಲೀಸರು ಸ್ನೇಹಮಯಿ ಕೃಷ್ಣನನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಆರೋಪಿಯಾಗಿದ್ದಾನೆ ಸ್ನೇಹಮಯಿ ಕೃಷ್ಣ. ನಿಮಗೆ ಗೊತ್ತೇ ಇರುತ್ತೆ, ಮುಡಾ ಕೇಸನ್ನ ಸಿದ್ದರಾಮಯ್ಯ ಅವರ ಫ್ಯಾಮಿಲಿ ಮೇಲೆ ಹಾಕಿದ್ದಂಥದ್ದು. ಅದಕ್ಕೆ ಶಿಕ್ಷೆ ಆಗಬೇಕು ಅಥವಾ ಸಿದ್ದರಾಮಯ್ಯ ಅವರ ಕುಟುಂಬವನ್ನ ಆರೋಪಿ ಸ್ಥಾನಕ್ಕೆ ನಿಲ್ಲಿಸೋದಕ್ಕೆ ಮುಂದಾಗ್ತಾ ಇದ್ದಂತ ಸ್ನೇಹಮಯಿ ಕೃಷ್ಣ. ಅದಕ್ಕೆ ಸಾಕಷ್ಟು ದಾಖಲೆಗಳು ಕೂಡ ಕೃಷ್ಣ ಅವರಿಂದ ಇದ್ವು. ಈಗ ಸ್ನೇಹಮಯಿ ಕೃಷ್ಣ ಅವರೇ ಆರೋಪಿಯ ಸ್ಥಾನದಲ್ಲಿ ನಿಂತಿದ್ದಾರೆ. ಅದು ಡಿಬಿ ನಟೇಶ್ ಅವರು ನೀಡಿರುವಂತ ದೂರಿನ ಅನ್ವಯದಲ್ಲಿ ಸೈಬರ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗ ಆರೋಪಿಯಾಗಿದ್ದಾರೆ. ಅದು ನಿಜವೋ ಇಲ್ವೋ ತನಿಖೆ ಆದ್ಮೇಲೆ ಗೊತ್ತಾಗಬೇಕು. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಈಗ ಬಂಧನದಲ್ಲಿ ಇರುವಂತದ್ದು. ಸೈಬರ್ ಪೊಲೀಸರ ಬಂಧನದಲ್ಲಿ 1.5 ಕೋಟಿ ಕೊಟ್ಟು ಪ್ರಮೋಷನ್ ಅನ್ನ ಪಡೆದುಕೊಂಡಿದ್ದ ಈ ವ್ಯಕ್ತಿ ಅನ್ನುವಂಥದ್ದನ್ನ ಡಿಬಿ ನಟೇಶ್ ದೂರನ್ನ ನೀಡಿರುವಂತದ್ದು. ಈಗ ಪೊಲೀಸರು ಸ್ನೇಹಮಯಿ ಕೃಷ್ಣನನ್ನ ಅರೆಸ್ಟ್ ಮಾಡಿದ್ದಾರೆ. ಮುಡಾ ಮಾಜಿ ಆಯುಕ್ತ ಡಿಬಿ ನಟೇಶ್ ದೂರನ್ನ ದಾಖಲಿಸಿಕೊಂಡು